ನಿನ್ನೆ ಸರ್ಕಾರ ಆದೇಶ ಮಾಡಿದೆ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಮಕ್ಳ ಕಲ್ಯಾಣಕ್ಕಾಗಿ 50 ಸಾವಿರ ಅನುದಾನ ಕೊಡುವಂಥದ್ದು. ಇಲ್ಲ, ಮಾಸ್ ಮ್ಯಾರೇಜಸ್ಗೆ ಅಂತ ಹೇಳ್ಬಿಟ್ಟು ಮಾಡಿರೋದು ಕಾರ್ಯಕ್ರಮ. ಅದು ಮಾಸ್ ಮ್ಯಾರೇಜಸ್ ಎಲ್ಲಾಗ್ತದೆ, ಬಜೆಟಲ್ಲಿ ಘೋಷಣೆ ಆಗಿದೆ. ಮಾಸ್ ಮ್ಯಾರೇಜ್ ಎಲ್ಲಿ ಮಾಡ್ತಾರೆ, ಅಲ್ಪಸಂಖ್ಯಾತರಲ್ಲಿ ಅವ್ರಿಗೆ 50 ಸಾವಿರ ಕೊಡಬೇಕಂತ ತೀರ್ಮಾನ ಬಜೆಟಲ್ಲಿ ಘೋಷಣೆ ಆಗಿರೋದು. ಅದು ಬಜೆಟಲ್ಲಿ ಆಗಿರೋದು. ಇವತ್ತು ನಮ್ಮ ಕಾರ್ಯಕ್ರಮ ಉದ್ದೇಶ ಅಂದರೆ ಇವತ್ತು ನಮ್ಮ ಅಲ್ಪಸಂಖ್ಯಾತರು MDRS ಇರಲಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಇರಲಿ, ಟಾಪರ್ SLC ಮತ್ತು PUದಲ್ಲಿ ಯಾರು 90 ಅಬೌವ್ ಟಾಪರ್ ಇದ್ದಾರೆ ಅವ್ರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಡಿಪಾರ್ಟ್ಮೆಂಟ್ ವತಿಯಿಂದ ಎನ್ಕರೇಜ್ ಮಾಡೋಕ್ಕೆ, ಮಕ್ಕಳನ್ನ ಎನ್ಕರೇಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋದ ವರ್ಷದಿಂದ ಇದು ಚಾಲನೆ ಮಾಡಿರೋದು ನಾವು. 10,000 ರೂಪಾಯಿ SLC ಯಾರು ಟಾಪರ್ ಆಗಿದ್ದಾರೆ ಮಕ್ಕಳು ಅಬೌವ್ 90% ಅಬೌವ್ ಯಾರು ಇರ್ತಾರೆ ಅವ್ರಿಗೆ 10,000 ರೂಪಾಯಿ ಡಿಪಾರ್ಟ್ಮೆಂಟ್ ವತಿಯಿಂದ ಕೊಡಬೇಕು. ಆಮೇಲೆ PUದಲ್ಲಿ 90% ಅಬೌವ್ ಯಾರು ಇದ್ದಾರೆ ಅವ್ರಿಗೆ 15,000 ರೂಪಾಯಿ ನನ್ನ ಕಡೆಯಿಂದ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಂತ ಹೋದ ಸತಿ ಒಂದು 70 ಮಕ್ಕಳುಗಳಿಗೆ ಯಾರು ಟಾಪರ್ ಬಂದಿದ್ರು ಅಬೌವ್ 95% ಮೇಲೆ ಬಂದಿದ್ರು ಅವ್ರಿಗೆ 2 ವೀಲರ್ ವೆಹಿಕಲ್ ಕೊಟ್ಟಿದ್ವಿ. ಈ ಬಾರಿ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಇಲ್ಲ 2 ವೀಲರ್ ವೆಹಿಕಲ್ ಕೊಟ್ಟರೆ ಅವ್ರಿಗೆ ಲೈಸೆನ್ಸ್ ಇರೋಲ್ಲ, ಅವ್ರು ಓಡ್ಸೋಕ್ಕಾಗಲ್ಲ, ಅವ್ರಿಗೆ ಈ ವರ್ಷ ಲ್ಯಾಪ್ಟಾಪ್ ಕೊಟ್ಟರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಂಡು ತೀರ್ಮಾನ ಮಾಡಿದಾದ್ಮೇಲೆ ಈ ವರ್ಷ ನಾನು 214 ಮಕ್ಕಳಿಗೆ ಯಾರು ಟಾಪರ್ ಇದ್ದಾರೆ SLC ಮತ್ತು PUದಲ್ಲಿ ಅವ್ರು ನನ್ನ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಕೊಡ್ತಾಯಿದ್ದೀನಿ. ಅವ್ರಿಗೆಲ್ಲ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಾಯಿದ್ದೀನಿ. ಸಾಮೂಹಿಕ ವಿವಾಹ ಹಾಗೂ ಅಲ್ಪಸಂಖ್ಯಾತರಿಗೆ ಆಯಧನ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯ. ಈಗ ನಿನ್ನೆ ಆರ್ಡರ್ ಆಗಿದೆ, ಅನುಕೂಲ ಆಗುತ್ತೆ ಅಂತೀರಾ? ಇಲ್ಲ, ಈಗ ಸಾಮೂಹಿಕ ಮದುವೆ ಬಡವ್ರು ಯಾರು ಮಾಡೋದು? ಸಾಮೂಹಿಕ ಮದುವೆ ಮಾಸ್ ಮ್ಯಾರೇಜಸ್ ಯಾರು ಮಾಡ್ತಾರೆ? ಬಡವ್ರು ಮಾಡೋದು. ಆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಾರು ಅಲ್ಪಸಂಖ್ಯಾತರಲ್ಲಿ ಮಾಸ್ ಮ್ಯಾರೇಜರ್ ಮಾಡ್ತಾರೆ ಅವ್ರಿಗೆ ಒಂದು ಪೇರ್ಗೆ 50,000 ರೂಪಾಯಿ ಕೊಡಬೇಕಂತ ಬಜೆಟ್ ಘೋಷಣೆ ಆಯಿತು. ನಿನ್ನೆ ಆದೇಶ ಆಗಿರೋದು. ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಚುನಾವಣಾ ಅಕ್ರಮದ ವಿರುದ್ಧ ಹೋರಾಟ ಮಾಡಲಿಕ್ಕೆ. ಮನ್ಸದ ಸರ್, ಕರ್ನಾಟಕದಲ್ಲೂ ಈ ಥರದ ಅಕ್ರಮ ನಡೆದಿದೆ ಅಂತ ಹೇಳ್ತಿದ್ದಾರೆ. ನಡೆದಿದೆ ಅಂತ ನಡೆದಿದೆ. ನೆನ್ನೆನೂ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ ಆ ಥರ ನಡೆದಿದೆ ಅಂತ. ಉದಾಹರಣೆ ನಾನು ಬೇರೆದು ಕೊಡೋಕೆ ಹೋಗಲ್ಲ. ನಾನು ನಮ್ಮ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾದೇಪುರ ಅಂತ ಹೇಳ್ಬಿಟ್ಟು, ಮಾದೇಪುರ ಒಂದು ಕ್ಷೇತ್ರ ಇದೆ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಕ್ಷೇತ್ರದಲ್ಲಿ. ಮಾದೇಪುರ ಕ್ಷೇತ್ರದಲ್ಲಿ 1,14,000 BJP ಲೀಡ್ ಬಂದು ಏನು ಅಭಿವೃದ್ಧಿ ಮಾಡಿಲ್ಲ, ಏನೇನೂ ಮಾಡಿಲ್ಲ. ಹೆಂಗೆ ಬರೋಕ್ಕೆ ಸಾಧ್ಯ? ಅಷ್ಟು ಲೀಡ್ ಹೆಂಗೆ ಬರೋಕ್ಕೆ ಸಾಧ್ಯ? ಆ ಕಾರಣಕ್ಕೆ ಮನೆ ರಾಹುಲ್ ಗಾಂಧಿ ಅವರು ಇವತ್ತು ಪ್ರೆಸ್ ಮೀಟ್ ಇಟ್ಟಿದ್ದಾರಂತೆ. 8ನೇ ತಾರೀಕೆ ರಾಹುಲ್ ಗಾಂಧಿ ಅವ್ರ ಕಾರ್ಯಕ್ರಮ ಇದೆ. ಈಗ ನಿನ್ನೆ ನಾನು ಚಾಲನೆ ಕೊಟ್ಟಿದ್ದೀನಿ. ಏನಕ್ಕಂದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ನಮ್ಮ ಭಾಳ ಮುಖ್ಯ. ನಮಗೆ ಮಕ್ಕಳು ಕನ್ನಡ ಬರಬೇಕು. ಆ ಹಿನ್ನೆಲೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ನಿನ್ನೆಯಿಂದ ನಾವೇನು ಮಾಡಿದ್ವಿ, ಮದ್ರೇಸೆಯಿಂದ 200 ಜನನ ಆಯ್ಕೆ ಮಾಡಿದ್ವಿ, ಚಾಲನೆ ಕೊಟ್ಟಿದ್ದೀವಿ. ನಿನ್ನೆಯಿಂದ 200 ಜನನ ಗುರುಗಳು, ಮದ್ರೇಸಲ್ಲಿ ಗುರುಗಳು ಇರ್ತಾರಲ್ಲ ಅವ್ರಿಗೆ ಕನ್ನಡ ಕಲಿಸ್ಬೇಕಂತ 36 ದಿನದಲ್ಲಿ 3 ತಿಂಗಳ ಒಳಗಡೆ ಅವ್ರಿಗೆ ಕನ್ನಡ ಕಲಿಸ್ಬೇಕು. ಕಾರಣ ಅಂದರೆ ಅವ್ರು ಕನ್ನಡ ಕಲಿತ್ರೆ ಮಕ್ಳಿಗೆ ಕನ್ನಡ ಕಲಿಸ್ಬೋದು. ಈಗ ಕನ್ನಡ ನಮ್ಮ ಕನ್ನಡ ರಾಜ್ಯ ನಮ್ಮದು. ಹಾಗಾಗಿ ಎಲ್ಲರಿಗೂ ಕನ್ನಡ ಬರಬೇಕಂತ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಮುಂದಿನ ದಿನಲ್ಲಿ ಎಲ್ಲ ಮಸೀದಿ ಗುರುಗಳಿಗೂ ಎಲ್ಲ ಕನ್ನಡ ಕಲಿಸೋದು ಕಾರ್ಯಕ್ರಮನ ಗುತ್ತಿಗೆ ಮೀಸಲಾತಿ 4% ಇತ್ತು. ಈಗ ಅದು ಗವರ್ನರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.